ತುಂಬ ಚೆನ್ನಾಗಿದೆ, ಎಲ್ಲ ಕಡೆ ತುಂಬ ಚೆನ್ನಾಗಿದೆ. ಆಮೇಲೆ ಒಂದೇ ಮಾತಿದೆ, ಪಿಕ್ಚರ್ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಬಂದಿದೆ. ಎಲ್ಲ ಕಡೆ ಕಲೆಕ್ಷನ್ಸು ಚೆನ್ನಾಗಿದೆ. ಆಮೇಲೆ ಥಿಯೇಟ್ರಿಗೆ ಜನ ಬರ್ತಾ ಇದ್ದಾರೆ ಅನ್ನೋದನ್ನ ಒಂದು ಮಾತು ನಿಜ ಮಾಡಿದೆ. ಇಲ್ಲ, ಅದೊಂದು ಪಾತ್ರ ತುಂಬಾ ಏನಂತೀವಿ, ಭಕ್ತಿಲಿ ಭಾಳ ಒಂದು ಮೆಚ್ಚುಗೆ ಆಗಿದ್ದ ಪಾತ್ರ ಇದು. ಸೊ ಆ ಪಾತ್ರದಲ್ಲಿ ಒಂದು ಪ್ರೀಕ್ವೆಲ್ ಮಾಡಬೇಕಂತ ಅವಾಗಿಂದ ಇತ್ತು ಮನಸ್ಸಲ್ಲಿ. ಪ್ರೀಕ್ವೆಲ್ ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ, ನಾವು 7 ವರ್ಷದ ಹಿಂದೆ ಮಾಡಿದ್ದು ಭಕ್ತಿ, ಇವಾಗ ಅದು ಪ್ರೀಕ್ವೆಲ್ ಮಾಡಿದ್ರೆ ಅದನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನರ್ತನವರು. ಸೊ ತುಂಬ ಅದಕ್ಕೆ ಜನ ಇವತ್ತು ಇಷ್ಟು ಮಟ್ಟಿಗೆ ಮೆಚ್ತಾರೆ ಅಂದರೆ 100% ಸರ್. ಹಾಗೆ ಇವಾಗ ಈ ವಾರ 29ನೇ ತಾರೀಕಿಂದ ತಮಿಳು ತೆಲುಗು ಎರಡೂ ರಿಲೀಸ್ ಆಗ್ತಿದೆ. ಸೊ ಎಲ್ಲ ಕಡೆನೂ ಒಳ್ಳೆ ಪ್ರತಿಕ್ರಿಯೆ ಬರ್ತಾರೆ. ಇವಾಗ ನೆಕ್ಸ್ಟ್ ಇವಾಗ ಸಿರ್ಸಿಗೆ ಹೋಗ್ತೀವಿ ಸಾಯಂಕಾಲ, ನಾಳೆ ಹುಬ್ಳಿ, ತಿರ್ಗಾ ನಾಳಿದ್ದು ರಾಣಿಬೆನ್ನೂರು, ತುಮಕೂರು, ವಾಪಸ್ ಬ್ಯಾಂಗ್ಳೂರಿಗೆ ಹೋಗ್ತೀವಿ. ತಿರ್ಗಿ ಬೇರೆ ಇದ್ದಿದೆ. ಆಮೇಲೆ ಇವನ್ ಹೊರದೇಶದಲ್ಲೂ ಅಬ್ರಾಡ್ಲು US ತುಂಬ ಚೆನ್ನಾಗಿ ಓಪನ್ ತಗೊಂಡಿದೆ. ಆಮೇಲೆ ದುಬೈಲಿ, ಜರ್ಮನಿ ಎಲ್ಲ ಕಡೆನೂ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ತಗೊಂಡಿದೆ. ಅಂದರೆ ಸಿನಿಮಾ ಇದು ಭಾಳ ಏನಂತೀವಿ, ಆಳವಾದ ಸಿನಿಮಾ, ಜನಗಳಿಗೆ ಮುಟ್ಟುವಂಥ ಸಿನಿಮಾ. ಯಾಕೆ ಇದರಲ್ಲಿ ಭಾಳಷ್ಟು ಸೂಕ್ಷ್ಮ ಪಾಯಿಂಟ್ಸ್ಗಳಿದೆ. ಬರೀ ಕಮರ್ಷಿಯಲ್ಗೋಸ್ಕರ ಮಾಡಿದ್ದಾರೆ. ಇದರಲ್ಲಿ ಭಾಳ ಒಂದು ಏನಂತೀವಿ, ಭಾಳ ಸೂಕ್ಷ್ಮ ಪಾಯಿಂಟ್ಸ್ನ ತುಂಬ ಚೆನ್ನಾಗಿ ಮೆಚ್ಕೊಂಡಿದ್ದಾರೆ. ಅವ್ರು ಸ್ಕ್ರೀನ್ ಪ್ಲೇ ಇರ್ಬೋದು. ಸಿನಿಮಾ ನಾವೇನು ಎಂಟರ್ಟೈನ್ಮೆಂಟ್ ಅಂತ ಮಾಡ್ತೀವೋ, ಎಂಟರ್ಟೈನ್ಮೆಂಟ್ ಜೊತೆಲಿ ಆ ಒಂದು ಸರ್ಟನ್ ಪಾಯಿಂಟ್ಸ್ ಇದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲ, ಇವಾಗ ಸ್ವಲ್ಪ ಸುಧಾರಿಸಿದೆ. ಇನ್ನೊಂದು ಆಪ್ರೇಷನ್ ಇದೆ, ಅದು ನೆಕ್ಸ್ಟ್ ಮಂತ್ US ಹೋಗ್ತಿದ್ದೀನಿ. US ಹೋಗಿ ಬಂದಮೇಲೆ ಇವಾಗ ಆಯಿತು, ಚೆನ್ನಾಗಿ ಇವಾಗ ಪರವಾಗಿಲ್ಲ, ಒಂದು ಲೆವೆಲ್ ಸುಧಾರಿಸಿದೆ. ನೆಕ್ಸ್ಟ್ ಮಂತ್ ಒಂದು ಆಪ್ರೇಷನ್ ಒಂದಿದೆ US. ಅದು ಗೋಟ್ ಬಂದಮೇಲೆ ಜನವರಿಯಿಂದ ವಾಪಸ್ ತಿರ್ಗಾ ನೆಕ್ಸ್ಟ್ ಪ್ರಾಜೆಕ್ಟ್ 45 ಮುಗಿದಿದೆ. ಅದು ರಿಲೀಸ್ ರೆಡಿ ಇದೆ, ರಿಲೀಸ್ ಬರ್ತಾ ಇದೆ. ನೆಕ್ಸ್ಟ್ ಇಯರ್ ಬರುತ್ತೆ. ನೆಕ್ಸ್ಟ್ ನಮ್ಮದು ಇನ್ನೊಂದು 131 ಸಿನಿಮಾ ಹೆಸರಿಟ್ಟಿಲ್ಲ, ಅದು ನಡೀತಾ ಇದೆ. ಇನ್ನೊಂದು ತೆಲುಗು ರಾಮ್ ಚರಣ್ ಜೊತೆ ಒಂದು ಸಿನಿಮಾ ಮಾಡ್ತಾರೆ. ನಮ್ಮದೇ ಹೋಮ್ ಪ್ರೊಡಕ್ಷನ್ದು ಒಂದು ಆನಂದ್ ಅಂತ, A for ಆನಂದ್ ಅಂತ ಒಂದು ರಿಜಿಸ್ಟರ್ ಮಾಡಿದೆ. ಅದೊಂದು ಮಕ್ಕಳ ಚಿತ್ರ, ಒಂದು ವಿಭಿನ್ನವಾಗಿರುತ್ತೆ. ನಮ್ಮ ಸಂಸ್ಥೆಯಲ್ಲಿ ಯಾವಾಗಲೂ ವಿಭಿನ್ನ ಮಾಡಬೇಕು ಅಂತ ಆಸೆ. ಇವಾಗ ನೆಕ್ಸ್ಟ್ ಫೆಬ್ರವರಿಲಿ ನನ್ನ ಮಗಳ ಸಿನಿಮಾ ರಿಲೀಸ್ ಆಗುತ್ತೆ, ನಿವೇದಿತ ಫೈರ್ಫ್ಲೈ ಅಂತ. ಸೊ ಅದೊಂದು ರಿಲೀಸ್ ಆಗ್ತಿದೆ. ಸೊ ಪ್ರತಿ ವರ್ಷ ಒಂದೊಂದು ಸಿನಿಮಾ ಬರ್ತಾ ಇರುತ್ತೆ. ಮಫ್ತಿ 2 ಬರುತ್ತೆ ಇದೆ. ಬಟ್ ಏನಂದ್ರೆ ಅದು ಹೇಳಿದೆ, ಅದು ಮಾಡೋಕ್ಕೆ ಏನಂದರೆ ತುಂಬ ಸಾಕಷ್ಟು ತಯಾರಿಗಳು ಬೇಕು. ಅದು ಡೈರೆಕ್ಟ್ರಿಗೂ ಮಾತಾಡಿದ್ದೀವಿ. ಅದು ಸಾಕಷ್ಟು ತಯಾರಿಗಳು ಬೇಕು. ಯಾಕಂದ್ರೆ ಮಾಡಬೇಕಾದ್ರೆ ಅಥೆಂಟಿಕಾಗಿ ಮಾಡಬೇಕು, ಸುಮ್ಮನೆ ಏನು ತಮಾಷೆಗೆ ಮಾಡೋದಲ್ಲ. ಯಾಕಂದರೆ ಹಿಸ್ಟ್ರಿ ಆಗಿರೋದ್ರಿಂದ ಅದನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಬೇಕು. ಬಟ್ ಮಾಡ್ತೀವಿ, ಖಂಡಿತ ಮಾಡ್ತೀವಿ.